ಕೇಳಕ್ಕಿದೆ, ಅದಕ್ಕೆ ಯಾಕೆ ಉಲ್ಟಾ ಆರ್ಡರ್ ಅಲ್ಲಿ ಪ್ರೊಡಕ್ಷನ್ ಆಂಗಲ್ ಕೇಳಕ್ಕಿದೆ ಅವ್ರಿಗೆ. ಹಂಗಾಗಿ ನಿಮ್ಮ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ 7ನೇ ತಾರೀಕು ರಿಲೀಸ್ ಇದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ನಮ್ಮ ಸಿನಿಮಾ ರೋಣ ನೀವು ನೋಡಿದ ಹಾಗೆ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನಾನು ಕಾವ್ಯ ಅನ್ನೋ ಒಂದು ಹುಡುಗಿ ಪಾತ್ರ ಮಾಡ್ತಿದ್ದೀನಿ. ಇವಳು ಬಂದು ಹಳ್ಳಿ ಹುಡುಗಿ, ಸಿಟಿನಲ್ಲಿ ಓದಿರ್ತಾಳೆ. ಸೊ ಹಾಗಾಗಿ ತೀರಾ ಹಳ್ಳಿ ಹುಡುಗಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಸಿಟಿನಲ್ಲಿ PhD ಮುಗಿಸ್ಬಿಟ್ಟು ವಾಪಸ್ ಅವಳು ಹಳ್ಳಿಗೆ ಹೋಗಿ ಅವಳ ಹಳ್ಳಿ ನಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅದನ್ನ ಬಗೆಹರಿಸಕ್ಕೆ ಶಿವು ಜೊತೆ ಓಡಾಡ್ತಾಳೆ. ಆ ಒಂದು ಜರ್ನಿ ತೋರಿಸ್ತಿದೀವಿ. ಮತ್ತೆ ಒಂದು ನಾವ್ ಏನ್ ಎಜುಕೇಶನ್ ನಾವು ತಗೋತೀವೋ ಅದರಿಂದ ನಮ್ಮ ಊರಿಗೆ ಹೇಗ್ ಹೆಲ್ಪ್ ಆಗ್ಬೋದು, ನಮ್ಮ ಊರಿಗೆ ನಾವೇನ್ ವಾಪಸ್ ಕೊಡ್ಬೋದು ಅನ್ನೋದು ಒಂದು ಪಾಯಿಂಟ್ ಇದೆಯಲ್ಲ. ಈ ಒಂದು ರೀಸನ್ ಇಂದ ನನಗೆ ಈ ಪಾತ್ರ ತುಂಬಾ ಇಷ್ಟ ಆಯ್ತು. ಅಂಡ್ ಎಲ್ಲೂ ಕೂಡ ಈ ಕಥೆನಲ್ಲಿ ಕಾವ್ಯ ಇಲ್ಲದೆ ಮುಂದುವರಿಯುತ್ತೆ ಅನ್ನೋ ತರ ಇಲ್ಲ. ಸೊ ಏನೇನು ನಡೆಯುತ್ತೋ ನಮ್ಮ ಕಥೆನಲ್ಲಿ ಅದರಲ್ಲಿ ಕಾವ್ಯ ತುಂಬಾ ಮುಖ್ಯವಾಗಿರ್ತಾಳೆ. ಸೊ ಅದು ಬಂದು ನಂದು ಪಾತ್ರದ ಇಂಟ್ರೊಡಕ್ಷನ್. ಏನ್ ಮಾತಾಡಿ. ಇನ್ನೊಂದು ಹೇಳೋದು ಮಾಡ್ತಿದ್ದೆ, ಇದಕ್ಕೆ ನಮ್ಮ ಪ್ರೊಡಕ್ಷನ್ ಟೀಮು ಲಿಖಿತ್, ಭರತ್, ಶಶಾಂಕ್, ಮಧು ಅವ್ರು ಮರೆಯಂಗಿಲ್ಲ. ಅವ್ರಿಲ್ಲ ಅಂತಂದ್ರೆ ಅದು ಅವರಷ್ಟೇ ಬ್ಯಾಕ್ ಬೋನ್ ಆಗಿದ್ರು ನಮಗೆ ಇದಕ್ಕೆ ಸಿನಿಮಾಗೆ. ಆಯ್ತು ಸರ್, ತಲುಪ್ತು ಸರ್ ಅವರಿಗೆ.